ನನ್ನ ಹೆಸರು ನಿಖಿತಾ. ನಾನು 2ನೇ ತರಗತಿ ಓದುತ್ತಿದ್ದೇನೆ. ಇಂದು ಜೂನ್ 5 ವಿಶ್ವ ಪರಿಸರದ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಪರಿಸರದ ನಮ್ಮ ಬದುಕಿನ ಅಮೂಲ್ಯ ಸಂಪತ್ತಾಗಿದೆ. ಮರಗಳು ನಮಗೆ ಶುದ್ಧ ಗಾಳಿ, ನೆರಳು ನೀಡುತ್ತವೆ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಪರಿಸರ ಕಾಪಾಡಿ. ಎಲ್ಲರಿಗೂ ಧನ್ಯವಾದಗಳು. ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಪರಿಸರವನ್ನು ರಕ್ಷಿಸುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಎಂಬ ಗಾದೆಯಂತೆ ಬಾಲ್ಯದಲ್ಲಿ ಕಲಿಯುವ ಸಂಸ್ಕಾರ ಮತ್ತು ಹವ್ಯಾಸಗಳು ಜೀವನ ಪೂರ್ತಿ ಉಳಿಯುತ್ತವೆ. ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ವಾಯು, ಜಲ, ಮಣ್ಣು ಮತ್ತು ಜೀವ ಸಂಕುಲ. ಇಂದು ಜಾಗತಿಕ ತಾಪಮಾನ, ಮಾಲಿನ್ಯ ಮತ್ತು ಅರಣ್ಯ ನಾಶದಂತಹ ಸಮಸ್ಯೆಗಳಿಂದಾಗಿ ಪರಿಸರವು ತೀವ್ರ ಅಪಾಯದಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪರಿಸರವು ಭೂಮಿಯ ಭವಿಷ್ಯದ ಪ್ರಜೆಗಳಾದ ಮಕ್ಕಳ ಪಾತ್ರ ಪರಿಸರ ಸಂರಕ್ಷಣೆಯಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಇಂದು ಜೂನ್ 5 ವಿಶ್ವಾದ್ಯಂತ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಪರಿಸರವನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಹಂಗೆ ಕ್ಲೀನಾಗಿ ಇಟ್ಕೊಳ್ಬೇಕು. ಒಂದು ಗಿಡ ಹಾಕಿದ್ವಿ ಅಂದ್ರೆ ಅದು ಏನು ಕೇಳಲ್ಲ ನಮ್ಮಿಂದ, ಒಂದು ಹನಿ ನೀರು ಮಾತ್ರ ಕೇಳುತ್ತೆ. ಆದ್ರೆ ಅದೇ ಮರನ ನಾವು ಒಂದು ಗಿಡ ಹಾಕಿ ಬೆಳೆಸಿವಂದ್ರೆ ಅದನ್ನ ಸುಮ್ಮನೆ ಇಕ್ಕಿ ಹೋಗೋದಲ್ಲ, ಅದಕ್ಕೆ ಒಂದು ಹನಿ ನೀರಾದ್ರೂ ಆಗ್ಬೇಕು. ನಾವು ಅದರಿಂದ ಏನ್ ಬೆಳೆಸ್ತೀವಿ, ಹಣ್ಣು ಹೂವ ಎಲ್ಲ ಬೆಳೆಸ್ತೀವಿ. ಆದ್ರೆ ನಮ್ಮಿಂದ ಅದು ಮಾತ್ರ ಒಂದು ಹನಿ ನೀರು ಮಾತ್ರ ಬೆಳೆಸ್ತದಂತೆ ಹೇಳುತ್ತಾ ನನ್ನ ಚಿಕ್ಕನ ಭಾಷಣ ಮುಗಿಸುತ್ತೇನೆ. ಸಸಿಗಳನ್ನ ನೆಟ್ಟು ಮರಗಳನ್ನ ಬೆಳೆಸಬೇಕು. ನಾವು ಒಂದು ಮರವನ್ನ ಬೆಳೆಸಿದ್ರೆ ಸಾಕಷ್ಟು ಉಪಯೋಗಗಳಿದ್ದಾವೆ. ನಮಗೆ ನೆರಳು ಸಿಗುತ್ತೆ, ಶುದ್ಧವಾಗಿರುವಂತ ಗಾಳಿ ಸಿಗುತ್ತೆ, ಮಣ್ಣಿನ ಫಲವತ್ತತೆ ಚೆನ್ನಾಗಿರುತ್ತೆ. ಅದೇ ರೀತಿ ಹಣ್ಣು ಹಂಪಲುಗಳು ಸಿಗ್ತವೆ, ಉತ್ತಮವಾಗಿರುವಂತ ಮಳೆ ಆಗುತ್ತೆ. ಸಾಕಷ್ಟು ಉಪಯೋಗಗಳು ನಮಗಿದಾವೆ. ಹಾಗಾಗಿ ಮೊದಲು ನಾವು ಸಸಿಯನ್ನ ನೆಟ್ಟು ಅದನ್ನ ಮರವಾಗಿ ಬೆಳೆಸುವ ಕೆಲಸಕ್ಕೆ ಕೈ ಹಾಕಬೇಕು. ಪ್ರತಿ ವರ್ಷವೂ ಹೇಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಲ್ಲ, ಅದೇ ರೀತಿ ಹರ್ಷಿತಾ ಹೇಳಿದ್ಲು, ಪ್ರತಿ ವರ್ಷ ನಾವು ಹುಟ್ಟುಹಬ್ಬಕ್ಕೆ ಕೇಕ್ ಕಟ್ ಮಾಡುವ ಬದಲಿಗೆ ಒಂದೊಂದು ಸಸಿಯನ್ನ ನೆಟ್ಟು ಅದನ್ನ ಬೆಳೆಸಬೇಕು ಅಂತೇಳಿ ಒಳ್ಳೆಯ ವಿಚಾರಗಳು, ಅಂತ ವಿಚಾರಗಳನ್ನ ಅನುಸರಿಸಿಕೊಂಡು ನಾವು ಮುಂದೆ ಸಾಗಬೇಕು ಅನ್ನುವಂಥದ್ದು. ನಮ್ಮ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ಸಾಕಷ್ಟು ಪರಿಸರ ಚಳುವಳಿಗಳಂತಕ್ಕಂಥದ್ದು ನಡೆದಿದ್ದಾವೆ. ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ, ಉತ್ತರಾಖಂಡದಲ್ಲಿ ನಡೆದಿರುವಂತಹ ಚಿಪ್ಕೋ ಚಳುವಳಿ, ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಅಪ್ಪಿಕೋ ಚಳುವಳಿಗಳು, ಇವೆಲ್ಲವೂ ಕೂಡ ಮರಗಳನ್ನ ರಕ್ಷಣೆ ಮಾಡುವ ಉದ್ದೇಶ, ಆ ಮೂಲಕ ಪರಿಸರವನ್ನ ರಕ್ಷಣೆ ಮಾಡುವಂತ ಉದ್ದೇಶವನ್ನ ಹೊಂದಿದವೆ. ಹಾಗಾಗಿ ನಾವು ನೀವೆಲ್ಲರೂ ಕೂಡ ಇದು ನಮ್ದಲ್ಲ ಅನ್ನೋದಕ್ಕಿಂತಲೂ ಎಲ್ಲವೂ ನಮ್ಮದೇ ಅಂತ ಅಂದ್ಕೊಂಡು ಏನ್ ಮಾಡ್ಬೇಕು, ಪರಿಸರವನ್ನ ರಕ್ಷಣೆ ಮಾಡಬೇಕು. ಪರಿಸರ ಅಂದ್ರೆ ಏನು? ಪರಿಸರ ಅಂದ್ರೆ ಸಾಮಾನ್ಯವಾಗಿ ಎಲ್ಲರ ಕಣ್ಮುಂದೆ ಬರೋದು ಗಿಡ, ಮರ, ಹಸಿರು, ಇಷ್ಟೇ ಪರಿಸರ ಅಂತ ತಿಳ್ಕೊಬಾರ್ದು. ನಾವಿರೋದೇ ಪರಿಸರದಲ್ಲಿ, ನಾವು ಉಸಿರಾಡೋದೇ ಪರಿಸರದಲ್ಲಿ. ಊಟ ಇಲ್ಲದೆ 2-3 ದಿನ ಇರ್ಬೋದು, ನೀರಿಲ್ದೆ ಇರ್ಬೋದು 1 ದಿನ 2 ದಿನ, ಆದ್ರೆ ಉಸಿರಾಟ ಇಲ್ಲದೆ ಇರಕ್ಕಾಗಲ್ಲ. ನಮ್ಮ ಪರಿಸರವನ್ನ ನಾವೇ ಮಲಿನಗೊಳಿಸ್ತಾ ಇದೀವಿ. ಆ ರೀತಿ ಆಗ್ಬಾರ್ದು. ಬಂದ ತಕ್ಷಣ ದಿನ ಯಾರು ಏಳ್ಸ್ಕೊಂಡ್ಲಾರ್ದಂಗೆ ನಮ್ಮ ವಾತಾವರಣವನ್ನ ನಾವು ಸ್ವಚ್ಛವಾಗಿಟ್ಕೊಳ್ಳೋಣ ಫಸ್ಟ್. ಹೌದಾ? ಸೊ ಈ ಸರ್ವೆ ಪ್ರಕಾರ ಏನಾಗಿತ್ತು ಅಂದ್ರೆ, ಕರೋನಾ ಟೈಮ್ ಅಲ್ಲಿ ಓಜೋನ್ ಪದರ ತುಂಬಾ ಏನಾಗುತ್ತೆ, ಯಾವುದೇ ರೀತಿ ಹೋಲ್ ಇರ್ಲಿಲ್ಲ ಅಂತೆ. ಯಾಕೆ ಅಂತಂದ್ರೆ ಆಗ ಯಾರು ಹೊರಗೆ ಬರ್ತಿರ್ಲಿಲ್ಲ. ಹೌದಾ? ವೆಹಿಕಲ್ ಓಡಾಟ ಕೂಡ ತುಂಬಾ ಕಡಿಮೆ ಆಗಿತ್ತು, ವಾಯು ಮಾಲಿನ್ಯ ಆಗ್ತಿರ್ಲಿಲ್ಲ. ಫ್ಯಾಕ್ಟ್ರಿಯಲ್ಲಿ ಕೇವಲ 20% ಮಾತ್ರ ಏನಾಗ್ತಿದ್ರು ಕಾರ್ಮಿಕರಿಗೆ ಕೆಲಸ ಮಾಡ್ತಿದ್ರು. ಅವಾಗೆ ತುಂಬಾ ಏನಾಗಿತ್ತು, ಯಾವ್ದೇ ಹೋಲ್ ಕೂಡ ಇರ್ಲಿಲ್ಲ ಓಜೋನ್ ಪದರ. ಮತ್ತೆ ಏನಾಯ್ತು, ಲಾಕ್ ಡೌನ್ ಮುಗೀತು, ಮತ್ತೆ ಓಪನ್ ಆಯ್ತು, ಮತ್ತೆ ಏನಾಯ್ತು, ಮತ್ತೆ ಓಜೋನ್ ಪದರದಲ್ಲಿ ಏನಾಗ್ತಿದೆ ಅಗೇನ್ ಮತ್ತೆ ರಂಧ್ರಗಳು ಏನಾಗ್ತಿದೆ, ಉಂಟಾಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕಾರಣ ಯಾರು? ನಾವೇ. ಹೌದಾ? ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳಕ್ ನಾವೇನ್ ಮಾಡಕತ್ತೀವಿ, ಭೂಮಿಯನ್ನ ನಾಶ ಮಾಡ್ತಾ ಇದೀವಿ, ಕಾರ್ಖಾನೆಗಳನ್ನ ನಿರ್ಮಾಣ ಮಾಡ್ತಾ ಇದೀವಿ, ದೊಡ್ಡ ಬಿಲ್ಡಿಂಗ್ ಗಳನ್ನ ನಾವೇನ್ ಮಾಡ್ತಿದ್ವಿ, ನಿರ್ಮಾಣ ಮಾಡ್ತಾ ಇದೀವಿ. ಸೊ ಹಂಗಾಗಿ ನಮ್ಮ ಬೇಡಿಕೆಗಳು ಕಡಿಮೆ ಆದಷ್ಟು ಏನಾಗುತ್ತೆ, ಪರಿಸರ ನಾವು ಸ್ವಚ್ಛವಾಗಿ ಇಟ್ಕೋಬಹುದು. ಶಾಲೆಯ ಪರಿಸರ ಇಷ್ಟು ಶುದ್ಧವಾಗಿರ್ಲಿಕ್ಕೆ, ಚೆನ್ನಾಗಿರ್ಲಿಕ್ಕೆ ಕಾರಣರು ಯಾರು? ಡಾಕ್ಟರ್ ಸರ್ ಅದಲ್ಲ. ಇವೆಲ್ಲ ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೀತಾ ಇದ್ದೀರಾ, ಓದ್ತಾ ಇದ್ದೀರಾ. ಇದನ್ನ ಸೃಷ್ಟಿಕರ್ತರು ಸರ್ ಅಂತ ಹೇಳ್ಬೋದು. ಎಷ್ಟೊಂದು ದೊಡ್ಡದಾದ ಪರಿಸರದಲ್ಲಿ ನಮ್ಮ ಶಾಲೆಯನ್ನ ಕಟ್ಟಿದ್ದಾರೆ, ಎಷ್ಟೊಂದು ಗಿಡ ಮರಗಳನ್ನ ಬೆಳೆಸಿದ್ದಾರೆ. ಅದನ್ನ ಮುಂದೆ ನಾವು ಕಾಪಾಡಿಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ನಮಗೆ ಪ್ರಕೃತಿಯಲ್ಲಿ ಸಿಗುವಂತಹ ಪುಕ್ಕಟೆಯಾಗಿ ಸಿಗುವಂತಹ ಗಾಳಿ ಆಗಿರ್ಬೋದು, ಬೆಳಕಾಗಿರ್ಬೋದು, ಸೂರ್ಯನ ಕಿರಣಗಳೇ ಆಗಿರ್ಬೋದು, ಇವುಗಳನ್ನ ನಾವು ಹಣ ಕೊಟ್ಟು ಕೊಂಡ್ಕೊಳ್ಳೋದಿಲ್ಲ. ಇನ್ನು ಉಳಿದಂತೆ ಎಲ್ಲವನ್ನು ಕೂಡ ಹಣ ಕೊಟ್ಟು ಕೊಂಡ್ಕೊಳ್ತೀವಿ. ಇವುಗಳನ್ನ ನಾವು ಪ್ರಕೃತಿಯಲ್ಲಿ ನಮಗೆ ಉಡುಗೊರೆ ರೂಪದಲ್ಲಿ ಸಿಗುತ್ತೆ. ಆ ಉಡುಗೊರೆಯನ್ನ ನಾವು ಯಾವ ರೀತಿಯಾಗಿ ಇತಿಮಿತಿಯಾಗಿ ನಾವು ಬಳಕೆಯನ್ನ ಮಾಡ್ತೀವೋ ಅಷ್ಟು ದಿನ ನಮ್ಮ ಆರೋಗ್ಯ ಕೂಡ
ಉತ್ತಮವಾಗಿರುತ್ತೆ ಅನ್ನುವಂತ ಮಾತನ್ನ ಹೇಳ್ತೀನಿ. ಇಂದು ವಿಶೇಷ ಏನಂತ ಹೇಳಿದ್ರೆ ಪರಿಸರ ದಿನಾಚರಣೆಯ ದಿನದಂದೇ ನಮ್ಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಆದಂತಹ ಡಾಕ್ಟರ್ ಟಿ ಕರಿಬಸನಗೌಡರು ಸರ್ ಅವರ ಜನ್ಮ ದಿನಾಚರಣೆ. ಇವೆರಡೂ ಸಹ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಅವರ ದೈವಾಧೀನರಾದ ನಂತರ ಪ್ರತಿ ವರ್ಷದಂತೆ ಅದಕ್ಕಿಂತ ಮುಂಚೆ ಪ್ರತಿ ವರ್ಷ ಅವರು ನಮ್ಮೊಂದಿಗೆ ಪರಿಸರದ ಬಗ್ಗೆ ಅಪಾರವಾದಂತ ಪ್ರೀತಿ ಹಾಗೂ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿದ್ರು. ಪ್ರತಿ ವರ್ಷನೂ ಅವರು ನಮ್ಮ ಶಾಲೆಯಲ್ಲಿ ಗಿಡಗಳನ್ನ ಹಾಕೋದಕ್ಕೆ ಪ್ರತಿ ವರ್ಷ ನಾವು ಕರೆದಾಗೆಲ್ಲ ಬರ್ತಾ ಇದ್ರು. ಬಂದಾಗ ಅವರ ಮಾರ್ಗದರ್ಶನ ಸಲಹೆ ಸೂಚನೆಗಳು ಸದಾ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದಾವೆ. ಹಾಗಾಗಿ ಈ ಪರಿಸರವನ್ನ ನಾವು ಸಂರಕ್ಷಣೆ ಮಾಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಇದೆ. ಯಾಕೆಂತ ಹೇಳಿದ್ರೆ ಪರಿಸರವನ್ನ ಸಂರಕ್ಷಣೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಉಳಿಗಾಲವೇ ಇಲ್ಲ. ಆ ಪರಿಸರ ಅಸಮತೋಲನ ಆಗಿ ಅದರ ಪ್ರಭಾವನ ನಾವು ಇವಾಗ್ಲೇ ನೋಡ್ತಾ ಇದೀವಿ. 10-15 ವರ್ಷದಿಂದ ನಾವೇನು ಏನಾಗ್ತಾ ಇದೆ, ಹೆಚ್ಚು ಬಿಸಿಲು ಇರ್ತದೆ, ಯಾವುದೋ ಒಂದು ಕಡೆ ಹೆಚ್ಚು ಮಳೆ ಆಗುತ್ತೆ, ಒಂದು ಕಡೆ ಮಳೆನೇ ಆಗೋದಿಲ್ಲ, ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತವೆ. ಬೇಸಿಗೆ ಕಾಲದಲ್ಲಿ ಎಂದೂ ಅರಿಯದಂತಹ ಹೆಚ್ಚು ಬಿಸಿಲು ಕಾಣ್ತೇವೆ. ಹಾಗಾಗಿ ಪರಿಸರವನ್ನ ಸಂರಕ್ಷಣೆ ಮಾಡೋದು ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿ. ಬರೀ ಇವತ್ತೊಂದಿನ ಹೇಳಿ ಸುಮ್ಮನಾಗೋದಲ್ಲ, ಪ್ರತಿ ದಿನನೂ ನಾವು ಅದನ್ನ ಮಾಡಬೇಕು. ಪರಿಸರ ಸಂರಕ್ಷಣೆ, ಕಾಡನ್ನು ಬೆಳೆಸಿ